ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದು ಮಿಡ್ ಡೇ ಮೀಲ್ಸ್ ಅಂದ್ರೆ ಬಿಸಿಯೂಟ ಮಕ್ಕಳಿಗೆ ಶಾಲೆಯಲ್ಲಿ ಬಿಸಿಯೂಟವನ್ನು ಕೊಡೋದು. ಆದರೆ ಅಲ್ಲೂ ಕೂಡ ಕೆಲವೊಂದಷ್ಟು ಅವ್ಯವಹಾರಗಳು ನಡೀತಾ ಇರೋದು ಪತ್ತೆ ಆಗ್ತಿದೆ. ನೋಡಿ, ಕೊಪ್ಪಳ ಜಿಲ್ಲೆಯಲ್ಲಿ ಬಿಸಿಯೂಟದಲ್ಲಿ ಹುಳುಗಳ ಪತ್ತೆಯಾಗಿದೆ. TV9 ಇದ್ರ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತು. ತಕ್ಷಣಕ್ಕೆ ಗಂಭೀರವಾಗಿ ಪರಿಗಣಿಸಿದಂತಹ ಕೊಪ್ಪಳ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಆಹಾರ ಸರಬರಾಜು ದಾಸ್ತಾನುಗಳನ್ನು ಪರಿಶೀಲನೆ ಮಾಡಿದೆ. ಖುದ್ದು DC, CEO, ಅಕ್ಷರ ದಾಸೋಹ ಅಧಿಕಾರಿಗಳು ಇವರೆಲ್ಲರೂ ಕೂಡ ಹೋಗಿ ಈಗ ಚೆಕ್ ಮಾಡಿದ್ದಾರೆ. ನೋಡಿ, ವಿಡಿಯೋ ಸಮೇತ ಕೆಲವೊಂದಷ್ಟು ಜನ ಅಲ್ಲಿ ಮೊಬೈಲ್ನಲ್ಲಿ ಅದನ್ನು ಚಿತ್ರೀಕರಿಸಿ ನಮಗೆ ಕಳಿಸಿದ್ರು. ಅದ್ರ ಬಗ್ಗೆ ವಿಸ್ತೃತ ವರದಿಯನ್ನು TV9 ಪ್ರಸಾರ ಮಾಡಿತ್ತು. ಹೇಗೆ ಮಿಡ್ ಡೇ ಮೀಲ್ಸ್ ಹೆಸರಿನಲ್ಲಿ ಮಕ್ಕಳಿಗೆ ಹುಳ ತಿನ್ನಿಸ್ತಾ ಇದ್ದಾರೆ ಅಂತ. ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಮಧ್ಯಾಹ್ನದ ಬಿಸಿಯೂಟವನ್ನು ತಿನ್ನೋದಕ್ಕೆ ಹೋದರೆ ಆ ಬಿಸಿಯೂಟದಲ್ಲೆಲ್ಲವೂ ಕೂಡ ಹುಳುಗಳಿವೆ. ಸೊ ಈ ಬಗ್ಗೆ TV9 ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು, ಅಕ್ಷರ ದಾಸೋಹ ಅಧಿಕಾರಿಗಳು, DC, CEO ಎಲ್ಲರೂ ಕೂಡ ದಾಸ್ತಾನುಗಳು ಎಲ್ಲೆಲ್ಲಿವೆ ಅಲ್ಲೆಲ್ಲ ಹೋಗಿ ಪರಿಶೀಲನೆಯನ್ನು ಮಾಡಿದ್ರು. DC ಸುರೇಶ್ ಇಟ್ನಾಳ್, CEO ವರ್ಣಿತ್ ನೇಗಿ, ಅಕ್ಷರ ದಾಸೋಹ ಅಧಿಕಾರಿ ಅನಿತಾ ಇವರೆಲ್ಲರೂ ಜನ ಹೋಗಿ ದಾಸ್ತಾನುಗಳನ್ನು ಚೆಕ್ ಮಾಡಿದ್ದಾರೆ. ಇಲ್ಲಿ ತಪ್ಪು ಎಸಗಿದ್ರೆ ಖಂಡಿತವಾಗ್ಲೂ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಹೇಳಿದ್ದಾರೆ. ಅಪ್ರಾಪ್ತ ಬಾಲಕಿಯೊಬ್ಬಳ ಮೇಲೆ ಗಾಯಕ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಜನಪದ ಗಾಯಕ ಮೈಲಾರಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಮ್ಯೂಸಿಕ್ ಮೈಲಾರಿ ಸೇರಿ 7 ಜನರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಇದು. ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸ್ಟಾರ್ ಆಗಿರುವಂತಹ ಮೈಲಾರಿ ಮಹಾಲಿಂಗಪುರ ಠಾಣಾ ವ್ಯಾಪ್ತಿಯಲ್ಲಿ ಕೃತ್ಯ ನಡೆದಿದೆ. ಅಕ್ಟೋಬರ್ 24ನೇ ತಾರೀಕು ಅಪ್ರಾಪ್ತೆಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿತ್ತು. ಪೋಕ್ಸೋ ಅಂಡರ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು. ನನ್ನ ಹುಡುಗಿ ನೋಡಕ ಮಸ್ತ ಮಾತಿಗೊಮ್ಮೆ ಹೇಳತಿತ್ತ ದೋಸ್ತ. ಸೊ ಮ್ಯೂಸಿಕ್ ಮೈಲಾರಿ ಅನ್ನುವಂಥ ಒಂದು ಬ್ಯಾಂಡನ್ನು ಇಟ್ಕೊಂಡು ಅಲ್ಲಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳನ್ನು ಮೈಲಾರಿ ನೀಡ್ತಾ ಇದ್ರು. ಸೊ ಬೆಳಗಾವಿ ನಗರದಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಏನು ಆಯೋಜನೆ ಆಗಿತ್ತು, ಆ ಸಂದರ್ಭದಲ್ಲಿ ಹಾಡೋದಕ್ಕೆ ಅಂಥೇಳಿ ಗಾಯಕ ಮೈಲಾರಿ ಕೂಡ ಅಲ್ಲಿಗೆ ಬಂದಿದ್ರು. ಅದೇ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಅಂಥೇಳಿ ಒಬ್ಬ ಹುಡುಗಿ ಬಂದಿದ್ಲು. ಆಕೆ ಅಪ್ರಾಪ್ತೆ. ಈಕೆಯ ಮೇಲೆ ಲಾಡ್ಜ್ನಲ್ಲಿ ಅತ್ಯಾಚಾರವೆಸಗಿ ಜೊತೆಗೆ ವಿಡಿಯೋ ಕೂಡ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಮೂಲದ ಅಪ್ರಾಪ್ತೆ ಮೇಲೆ ದೌರ್ಜನ್ಯ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಇದೆ. ಮ್ಯೂಸಿಕ್ ಮೈಲಾರಿ, ಶಂಕರ ಧಣಿ, ಸಿಂಗರ್ ದಾನವೇ, ಬೆಂಕಿಲತಾ, ರುಕ್ಮಿಣಿ, DJ ಮಹಾಂತೇಶ್ ಇವರೆಲ್ಲರ ವಿರುದ್ಧವೂ ಕೂಡ ಈಗ FIR ಆಗಿದೆ.